ಒಂದು ವರ್ಷಕ್ಕೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ರೆಕಾರ್ಡ್ ಬರೆದವರು. ಕನ್ನಡ, ತಮಿಳು, ತೆಲುಗು ಸಿನಿಮಾಗಳಲ್ಲಿ ಸೂಪರ್ ಸ್ಟಾರ್ಗಳ ಜೊತೆ ಅಭಿನಯಿಸಿದವರು. ಸಿನಿಮಾ ರಂಗದಲ್ಲಿ ಉತ್ತುಂಗ ಶಿಖರದಲ್ಲಿದ್ದಾಗಲೇ ಅವಕಾಶಗಳು ದಿಢೀರೆಂದು ಕಡಿಮೆಯಾಗಿದ್ದಾದರೂ ಏಕೆ? ಸುನಿಲ್ ಮತ್ತು ಮಾಲಾಶ್ರೀ ಇಬ್ಬರು ಇಷ್ಟಪಟ್ಟಿದ್ದು ನಿಜವೇ? ಮಾಲಾಶ್ರೀ ಅವರು ವಿಷ್ಣುವರ್ಧನ್ ಅವರ ಜೊತೆ ನಟಿಸಲಿಲ್ಲಬೇಕೆ? ತಮ್ಮ ಗಂಡ ರಾಮ್ ಅವರ ಅಗಲಿಕೆಯ ನಂತರ ಮಾಲಾಶ್ರೀ ಅವರು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಗೊತ್ತಾ? ಇದರ ಕನಸಿನ ರಾಣಿ ಎಂದೇ ಪ್ರಖ್ಯಾತರಾದ ಮಾಲಾಶ್ರೀ ಅವರು ಡ್ರೀಮ್ ಗರ್ಲ್ನ ನೀವೆಂದೂ ಕೇಳಿರದ ಜನ್ಮ ರಹಸ್ಯ ನಿಮಗಾಗಿ ಈ ವಿಡಿಯೋ ಮಿಸ್ ಮಾಡದೆ ಪೂರ್ತಿ ನೋಡಿ. ನಿಮಗಾಗಿ ಸ್ವಾರಸ್ಯಕರ ವಿಷಯವನ್ನ ಒತ್ತು ತಂದಿದ್ದೇವೆ. ನಮ್ಮ ನಟಿ ಮಾಲಾಶ್ರೀ ಅವರ ಹುಟ್ಟಿದ ಹೆಸರು ಶ್ರೀ ದುರ್ಗಾ ಪಾಂಡ್ಯ. ಹೌದು ಬಂಧುಗಳೇ, ಇವರ ಹುಟ್ಟಿದ ಹೆಸರು ಶ್ರೀ ದುರ್ಗಾ ಪಾಂಡ್ಯ. ಇವರು ಜನಿಸಿದ್ದು 1973 ಆಗಸ್ಟ್ 10ರಂದು. ಮಾಲಾಶ್ರೀ ಅವರು ಜನಿಸಿದ್ದು ನಮ್ಮ ತಮಿಳುನಾಡಿನ ಚೆನ್ನೈಯಲ್ಲಿ. ಹೌದು ಬಂಧುಗಳೇ, ನಮ್ಮ ಪಕ್ಕದ ರಾಜ್ಯವಾದಂಥ ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದ್ದು ನಮ್ಮ ಮಾಲಾಶ್ರೀ ಅವರು. ಇವರ ತಂದೆ ಪಂಜಾಬಿ, ತಾಯಿ ತೆಲುಗು ಒಂದು ಸಂಪ್ರದಾಯಕ್ಕೆ ಸೇರಿದವರಾಗಿದ್ದಾರೆ ಬಂಧುಗಳೇ. ಇವರ ತಂದೆಯ ಹೆಸರು ಪಾಂಡ್ಯ, ತಾಯಿ ಚಿತ್ರಲೇಖ ಅವರು. ಇವರಿಗೆ ತಂಗಿ ಕೂಡ ಇದ್ದು ಇವರು ಚಿತ್ರನಟಿ. 1979ರಲ್ಲಿ ಬಾಲನಟಿಯಾಗಿ MIM ಮೂಲಕ ತಮಿಳು ಚಿತ್ರರಂಗದಲ್ಲಿ ನಟಿಸಿದರು. 1989ರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ನಂಜುಂಡಿ ಕಲ್ಯಾಣ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟಿಯಾಗಿ ಎಂಟ್ರಿ. ಈ ಸಿನಿಮಾ ಭರ್ಜರಿ ಯಶಸ್ವಿ ಗಳಿಸಿತು. ತದನಂತರ ಮಾಲಾಶ್ರೀ ಅವರು ತಿರುಗಿ ನೋಡಿದ್ದೇ ಇಲ್ಲ. ಕನ್ನಡದಲ್ಲಿ ಅಂದಿಗೆ ಸೂಪರ್ ಸ್ಟಾರ್ ನಟರಾದಂತಹ ಎಲ್ಲ ನಟರೊಂದಿಗೂ ಕೂಡ ಸ್ಕ್ರೀನ್ ಶೇರ್ ಮಾಡಿಕೊಂಡರು. ಎಲ್ಲ ಚಿತ್ರಗಳು ಕೂಡ ಯಶಸ್ವಿ ಗಳಿಸಿದವು, ಹೆಚ್ಚು ಲಾಭವನ್ನ ತಂದುಕೊಟ್ಟವು. ಮಾಲಾಶ್ರೀ ಅವರಿಗೆ ಒಳ್ಳೆಯ ನೇಮ್ ಮತ್ತು ಫೇಮ್ ಬಂತು. ನೋಡುತ್ತಿದ್ದಂತೆ ಕನ್ನಡದ ಬಹುಬೇಡಿಕೆಯ ನಟಿಯಾಗಿ ಬಿಟ್ಟರು ಮಾಲಾಶ್ರೀ ಅವರು. ಚಿತ್ರರಂಗದ ಉತ್ತುಂಗ ಶಿಖರದಲ್ಲಿದ್ದ ಮಾಲಾಶ್ರೀ ಅವರಿಗೆ ಇದ್ದಕ್ಕಿದ್ದಂತೆ ಅವಕಾಶಗಳು ಕಡಿಮೆಯಾಗಿದ್ದಾದರೂ ಏಕೆ? ಯಾವುದು ಬಂಧುಗಳೇ, ಚಿತ್ರರಂಗದ ಉತ್ತುಂಗ ಶಿಖರದಲ್ಲಿದ್ದ ಮಾಲಾಶ್ರೀ ಅವರು ಅವರ ಮನೋಜ್ಞ ಅಭಿನಯದ ಮೂಲಕ ಕನಸಿನ ರಾಣಿ ಎಂಬ ಬಿರುದನ್ನು ಕೂಡ ಪಡೆದಿದ್ದರು. ಇವರ ಚಿತ್ರವೆಂದರೆ ಜನರು ಸಾಗರೋಪಾದಿಯಲ್ಲಿ ನಿಂತು ಟಿಕೆಟ್ ಅನ್ನ ಇವರಿಗೋಸ್ಕರ ಪಡೆದುಕೊಳ್ಳುತ್ತಿದ್ದರು. 90ರ ದಶಕದ ಕೊನೆಯ ಭಾಗದಲ್ಲಿ ಕನ್ನಡ ಸಿನಿಮಾದ ಟ್ರೆಂಡ್ ಬದಲಾಯಿತು. ಮಹಿಳಾ ಪ್ರಧಾನ ಕಥೆಗಳ ಸಂಖ್ಯೆ ಕಡಿಮೆಯಾಯಿತು. ಹೊಸ ನಾಯಕಿಯರು ಚಿತ್ರರಂಗದಲ್ಲಿ ಬೇಡಿಕೆ ಹೆಚ್ಚಿಸಿಕೊಂಡರು. ಮಾಲಾಶ್ರೀ ಅವರ ಅಭಿನಯದ ಚಿತ್ರಗಳು ನಿರೀಕ್ಷಿತ ಮಟ್ಟಕ್ಕೆ ಯಶಸ್ಸು ಕಾಣಲಿಲ್ಲ. ಇದರ ಪರಿಣಾಮ ಅವರ ಪಾತ್ರಗಳ ಆಯ್ಕೆ ಬದಲಾವಣೆಗಳು ಕಂಡುಬಂದವು. ಮದುವೆಯ ನಂತರ ಅವರು ಕೆಲ ಕಾಲ ಚಿತ್ರರಂಗದಿಂದ ವಿರಾಮ ಪಡೆದರು. ನಂತರ ಮತ್ತೆ ಕಮ್ಬ್ಯಾಕ್. ಈ ಬಾರಿ ಗ್ಲಾಮರ್ ನಾಯಕಿಯಲ್ಲ, ಆಕ್ಷನ್ ಕ್ವೀನ್ ಆಗಿ ಮರಳಿದರು. ಸಾಲು ಪೊಲೀಸ್ ಪ್ರಧಾನ ಪಾತ್ರಗಳಲ್ಲಿ ಅಭಿನಯಿಸಿದರು ಮಾಲಾಶ್ರೀ ಅವರು. ಇವರಿಗೆ ಮತ್ತೊಮ್ಮೆ ಹೆಸರನ್ನ ತಂದುಕೊಟ್ಟವು ಈ ಚಿತ್ರಗಳು ಗೊಂದಗಳ. ನಟ ಸುನಿಲ್ ಅವರು ಮತ್ತು ಮಾಲಾಶ್ರೀ ಅವರು ಇಬ್ಬರು ಇಷ್ಟಪಟ್ಟಿದ್ದರ. 90ರ ದಶಕದಲ್ಲಿ ಇಬ್ಬರು ಸೂಪರ್ ಹಿಟ್ ಜೋಡಿಯಾಗಿದ್ದ ಕಾಲ. ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ಇಬ್ಬರು ಕೂಡ ತುಂಬಾ ಆತ್ಮೀಯರಾಗಿದ್ದರು ಎಂಬ ಮಾತುಗಳು ಆ ದಿನದಲ್ಲಿ ಕೇಳಿ ಬರುತ್ತಿತ್ತು. ಅನೇಕರು ಇವರಿಬ್ಬರು ಮದುವೆಯಾಗುತ್ತಾರೆ ಎಂದು ಭಾವಿಸಿದ್ದರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. 1994ರಲ್ಲಿ ನಡೆದ ಭೀಕರ ಕಾರು ಅಪಘಾತದಲ್ಲಿ ಸುನೀಲ್ ಅವರು ಅಕಾಲಿಕ ನಿಧನರಾದರು. ಅದೇ ಅಪಘಾತದಲ್ಲಿ ಮಾಲಾಶ್ರೀ ಅವರು ಗುರುತರ ಗಾಯಗಳನ್ನ ಉಂಟು ಮಾಡಿತು. ಘಟನೆ ಸುನೀಲ್ ಅವರ ಅಭಿಮಾನಿಗಳ ಮನದಲ್ಲಿ ಭಾವನಾತ್ಮಕವಾದ ದಿನವಾಗಿ ಉಳಿಯಿತು. ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಮಾಲಾಶ್ರೀ ಅವರು ಒಂದು ಸಿನಿಮಾವನ್ನು ನಟಿಸಲಿಲ್ಲಬೇಕೆ? 90ರ ದಶಕದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗ್ ಅವರಂತಹ ಟಾಪ್ ನಟರ ಕಾಲ. ಆ ಸಮಯದಲ್ಲೇ ಓರ್ವ ಹೆಣ್ಣು ಮಗಳು ಆರಂಭಿಕ ದಿನದಲ್ಲಿ ಈ ನಟರಂತೆ ಹೆಚ್ಚು ಬೇಡಿಕೆಯನ್ನ ಗಿಟ್ಟಿಸಿಕೊಂಡರು. ಮಾತಿದೆ, ಈ ಸಮಯದಲ್ಲಿ ಮಾಲಾಶ್ರೀ ಅವರ ಜೊತೆ ನಟಿಸಿದ ಎಲ್ಲ ನಟರು ಬಹುದೊಡ್ಡದಾದಂತಹ ಯಶಸ್ಸು ಗಳಿಸುತ್ತಿದ್ದ ಸಮಯ. ಈ ಸಂದರ್ಭದಲ್ಲಿ ಮಾಲಾಶ್ರೀ ಅವರು ಸಂದರ್ಶನವೊಂದರಲ್ಲಿ ನನ್ನ ಜೊತೆ ಯಾವುದೇ ಮೃಗ ನಟಿಸಿದ್ರು ಕೂಡ ಫೇಮಸ್ ಆಗುತ್ತದೆ ಎಂಬ ಹೇಳಿಕೆ ನೀಡಿಬಿಟ್ಟಿದ್ದರು.
ಅದು ದಾದಾ ಕಿವಿಗೂ ಬಿತ್ತು. ಹಾಗಾಗಿ ಅವರ ಜೊತೆ ನಟಿಸಲು ಅವಕಾಶ ಬಂದರೂ ದಾದಾ ಒಪ್ಪಲಿಲ್ಲ ಎಂಬ ಮಾತಿದೆ. ಆದರೆ ನಾಯಕಿ ಪ್ರಧಾನ ಮಾಸ್ ಚಿತ್ರಗಳಲ್ಲಿ ಅದಾಗಲೇ ಬ್ಯುಸಿ ಇದ್ದ ಮಾಲಾಶ್ರೀ ವಿಷ್ಣು ಅವರ ಸಾಂಸಾರಿಕ ಚಿತ್ರಗಳಿಗೆ ಸರಿಯಾದ ಆಯ್ಕೆ ಆಗದೆ ನಟಿಸಲಿಲ್ಲ ಎಂಬುದು ಕಾರಣ ಬಂಧುಗಳೇ. ರಾಮ್ ಅಗಲಿಕೆಯ ನಂತರ ಮಾಲಾಶ್ರೀ ಅವರು ಅನುಭವಿಸಿದ ಕಷ್ಟ ನಿಮಗೆ ಗೊತ್ತಾ? ರಾಮ್ ಅಗಲಿಕೆಯ ನಂತರ ನಟಿ ಜೀವನ ಸಂಪೂರ್ಣ ಬದಲಾಯಿತು. ಕುಟುಂಬದ ಜವಾಬ್ದಾರಿ ಇವರ ಹೆಗಲ ಮೇಲೆ ಬಿತ್ತು. ತನ್ನ ಇಬ್ಬರು ಮಕ್ಕಳ ಭವಿಷ್ಯದ ಬಗ್ಗೆ ಅವರಿಗೆ ಯೋಚನೆ ಶುರುವಾಯಿತು ಬಂಧುಗಳೇ. ರಾಮ್ ಅವರ ಅಗಲಿಕೆಯ ನೋವು ಬಿಡದೆ ಕಾಡುತ್ತಿತ್ತು. ಅವರನ್ನ ಚಿಂತೆಗೆ ದೂಡಿಬಿಟ್ಟಿತ್ತು. ಮಾಲಾಶ್ರೀ ಅವರು ಕುಗ್ಗಲಿಲ್ಲ. ಕುಟುಂಬಕ್ಕಾಗಿ ಮತ್ತೆ ಎದ್ದು ಬಂದರು. ಅಂತಿಮವಾಗಿ ತಮ್ಮ ಮಗಳನ್ನ ಚಿತ್ರದ ನಾಯಕಿಯಾಗಿ ಮಾಡಿಬಿಟ್ಟರು. ಕಣ್ಣೀರನ್ನ ಬದಿಗಿಟ್ಟು ತಮ್ಮ ಕುಟುಂಬಕ್ಕಾಗಿ ಬದುಕನ್ನ ಧೈರ್ಯದಿಂದ ಸಾಗಿಸಿದ ಮಾಲಾಶ್ರೀ ಅವರ ಜೀವನ ಪಯಣ ನಿಜಕ್ಕೂ ಅನೇಕರಿಗೆ ಸ್ಫೂರ್ತಿದಾಯಕವಾಗಿದೆ. ಇದಾಗಿತ್ತು ಬಂಧುಗಳೇ ನಮ್ಮ ಕನಸಿನ ರಾಣಿ ಮಾಲಾಶ್ರೀ ಅವರ ಜೀವನ ಪಯಣ. ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು ಬಂಧುಗಳೇ.